ವೆಲ್ಕಮ್ ಟು ಶ್ರೀಕಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಮ್ಮ ಅಜ್ಜಿ ಮನೆ ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ತಮ್ನೇಲಲ್ಲಿ ನೋಡೇ ಗೊತ್ತಾಗಿದೆ. ಇದು ನಮ್ಮ ಅಜ್ಜಿ ಮನೆ. ಸುಮಾರು ಒಂದು 8 ಇಯರ್ಸ್ ಆಗಿರಬೇಕು ಈ ಮನೆಗೆ. ಇದು ಮನೆಗೆ ಬಂದ ತಕ್ಷಣವೇ ಹೊರಗಡೆಯಲ್ಲಿ ಸೇವಾ ಕೇಂದ್ರ ಮಾಡ್ಕೊಂಡವ್ರೆ ನಮ್ಮತ್ತೆ. ನೋಡಿ ಈ ಕಡೆ ಎಲ್ಲ ಬ್ಯಾನರ್ ಹಾಕೊಂಡಿದ್ದಾರೆ ನೋಡಿ. ಮುಂಚೆ ಇಲ್ಲೆಲ್ಲ ಕಡ್ಪದ ಕಲ್ಲಿತ್ತು, ಇವಾಗ ಟೈಲ್ಸ್ ಹಾಕಿದ್ದಾರೆ. ಇದು ನೋಡಿ ಅಟ್ಟ, ನಡುಮನೇಲಿ ಅಟ್ಟ ಐತೆ. ಅದು ನಮ್ಮ ತಾತ ನನಗೇನೇನೋ ಹೇಳ್ತೈತೆ, ಅದನ್ನ ಹಿಡ್ಕೊ ಅಂತ ಎಲ್ಲ ಹೇಳ್ತೈತೆ. ರಾಮಫಲ ಹಣ್ಣು ನೋಡಿ, ರಾಮಫಲ ಹಣ್ಣು ಕಿತ್ಕೊಂಬಂದಿದ್ವಿ, ಅಲ್ಲಿ ಇಕ್ಕಿದ್ದೀವಿ. ಇದು ನಡುಮನೆ ಅಟ್ಟ. ನಡುಮನೆ ಅಟ್ಟ ಎಲ್ಲ ಫುಲ್ ತೆಂಗಿ ಮರದಲ್ಲಿ ಮಾಡಿರೋದು ಅಂತ ಅಜ್ಜಿ ಹೇಳ್ತಿತ್ತು. ಇದೆಲ್ಲ ತೆಂಗಿ ಮರದ್ದು. ಅಲ್ಲಿ ಅಜ್ಜಿ ಅವ್ರು ಕೂತಿದ್ದಾರಲ್ವ, ಆ ಕಡೆ ಬಂದ್ಬಿಟ್ಟು ದೇವ್ರ ಮನೆ ಐತೆ. ಮುಂಚೆ ಇದು ನಮ್ಮ ಅಮ್ಮನ ರೂಮ್ ಆಗಿತ್ತಂತೆ, ಇವಾಗ ದೇವ್ರ ಮನೆಯಾಗಿ ಕನ್ವರ್ಟ್ ಮಾಡಿದ್ದಾರೆ ನೋಡಿ. ಸಂಜೆ ಆಗಿರೋದ್ರಿಂದ ಪೂಜೆ ಎಲ್ಲ ಮಾಡಿದರು. ಇಲ್ಲೂ ಕೂಡ ಕಡ್ಪದ ಕಲ್ಲೇ ಇತ್ತು, ಇಲ್ಲೆಲ್ಲ ಇವಾಗ ಟೈಲ್ಸ್ ಹಾಕ್ಸಿದ್ದಾರೆ. ಹಾಗೆ ಒಳಗಡೆ ಬಂದರೆ ಇದು ಅಡುಗೆ ಮನೆ. ಅಡುಗೆ ಮನೆ ಮೇಲೂ ಕೂಡ ಒಂದು ಅಟ್ಟ ಐತೆ. ಇಲ್ಲಿ ಅಡುಗೆ ಮನೆ ಸಾಮಾನೆಲ್ಲ ಏನೇನು ಬೇಕೋ ಅದನ್ನೆಲ್ಲ ಇಟ್ಕೊಂಡವ್ರೆ ನೋಡಿ. ಪಾತ್ರೆಗಳೆಲ್ಲ ಇಟ್ಕೊಂಡಿದ್ದಾರೆ. ಹಾಗೆ ಇಲ್ಲೊಂದು ಬೀರು ಕೂಡ ಇದೆ. ಹಾಗೆ ಇಳಿಯೋಕ್ಕೆ ಸಹಾಯಕ್ಕೆ ಏಣಿ ಮಾಡ್ಕೊಂಡವ್ರೆ. ಏಣಿಯಿಂದ ಹತ್ತೋದು ಮತ್ತು ಇಳಿಯೋದು. ನಡುಮನೆ ಅಟ್ಟಕ್ಕೂ ಇದೆ ಏಣಿ, ಒಳಗಡೆದಕ್ಕೂ ಇದೆ ಏಣಿ. ಇನ್ನೇನು ಅಲ್ಲೇ ಅಲ್ವಾ, ಹತ್ರ ಅಲ್ವಾ, ಹಂಗೆ ಶಿಫ್ಟ್ ಮಾಡ್ಕೊತಾರೆ. ಇಲ್ಲಿ ಒಂದು ಫ್ರಿಡ್ಜ್ ಇಟ್ಕೊಂಡಿದ್ದಾರೆ. ಇಲ್ಲೆಲ್ಲ ಪಾತ್ರೆ ಎಲ್ಲ ಜೋಡಿಸ್ಕೊಂಡೈತೆ ಅತ್ತೆ ನೋಡಿ. ಮನೇಲಿ ಏನಪ್ಪ ಅಂತಂದರೆ ಇನ್ನೂ ಒಲೆಯಲ್ಲಿ ಅಡುಗೆ ಮಾಡ್ತಾರೆ. ನಮ್ಮ ಅತ್ತೆ ಸ್ವಲ್ಪ ಟೈಮ್ ಇದ್ದಾಗೆಲ್ಲ ಒಲೆಯಲ್ಲೇ ಅಡುಗೆ ಮಾಡುತ್ತೆ, ಮತ್ತು ಒಳಕಲ್ಲೆಲ್ಲ ಯೂಸ್ ಮಾಡ್ತಾರೆ. ಇವಾಗೆಲ್ಲ ಒಳಕಲ್ಲು ಒಲೆ ಅಷ್ಟು ಕಡಿಮೆ. ಯಾರು ಇವಾಗ ಹಳ್ಳಿ ಕಡೆಯಲ್ಲ ಯಾರೂ ಒಲೆ ಹಾಕ್ಸಲ್ಲ ನೋಡಿ. ನಮ್ಮ ಅತ್ತೆಯವ್ರ ಮನೇಲಿ ಒಲೆ ಕೂಡ ಇದೆ. ಇದು ಬಂದು ಸ್ಟೋರೇಜ್ ಮಾಡ್ಕೊಂಡಿದ್ದಾರೆ. ಹಾಗೆ ಇದು ಒಂದು ರೂಮ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಸ್ಟೋರೇಜ್ ಏನಪ್ಪ ಅಂದರೆ ಅಡಿಕೆ, ಅಕ್ಕಿ, ಏನೇನೋ ಕಾಳುಗಳು ಎಲ್ಲ ಸ್ಟೋರೇಜ್ ಮಾಡ್ಕೊಂಡಿದ್ದಾರೆ. ಈ ಕಡೆ ಬಂದು ಬತ್ತಲು ಮನೆ, ಅದು ಕೂಡ ಅಂಡೆ ಒಲೆನೇ. ನಾನು ಅದನ್ನು ಹಿಡಿಯೋದು ಮಿಸ್ ಮಾಡಿದ್ದೀನಿ. ಇದು ಹಿಂದಗಡೆ ಬಂದ್ಬಿಟ್ಟು ಸ್ವಲ್ಪ ಜಾಗ ಐತೆ, ಅಲ್ಲಿಗೆ ಸ್ವಲ್ಪ ಮೆಸ್ ಹಾಕೊಂಡವ್ರೆ, ನೋಡ್ತಾ ಇರ್ಬೋದು ನೀವು. ಹಿಂದೆ ಕೂಡ ಮನೆ ಇದ್ದಾವೆ, ಅದು ಕತ್ಲೆ ಆಗಿರೋದ್ರಿಂದ ಕಾಣ್ತಾ ಇಲ್ಲ ನೋಡಿ. ಯಾರು ಗಾಡೀಲಿ ಬರ್ತಾ ಇದ್ದಾರೆ, ಕಾಣ್ತಾ ಇದೆ ಅನ್ಸುತ್ತೆ ನಿಮಗೆ ನೋಡಿ. ಹಿಂದಗಡೆ ಕೂಡ ಮನೆ ಐತೆ. ಕ್ಲೋಸ್ ಮಾಡಿಬಿಡೋಣ, ಏನಾದರೂ ಬಂದುಬಿಟ್ರೆ. ತುಂಬ ಉಳಾಪಟೆ ಜಾಸ್ತಿ, ಹಂಗಾಗಿ ಯಾವಾಗಲೂ ಕ್ಲೋಸ್ ಮಾಡಿರ್ತಾರೆ. ಬೆಳಗ್ಗೆ ಹೊತ್ತು ಓಪನ್ ಮಾಡ್ತಾರೆ. ನಾನಿವಾಗ ಕ್ಲೋಸ್ ಮಾಡ್ತಾಯಿದ್ದೀನಿ. ಹಾಗೆ ಬಂದರೆ ಇಲ್ಲಿ ಗಿಡಗಳೆಲ್ಲ ಹಾಕ್ಕೊಂಡವ್ರೆ ನೋಡಿ. ಬದನೆ ಗಿಡ ಅಂತೂ ಎಷ್ಟು ಹೂವಾಗೈತೆ ಅಂತಂದರೆ ಸಖತ್ತಾಗಿ ಹೂವಾಗಿತ್ತು. ಒಂದು 50 ಬದನೆಕಾಯಿ ಬಿಡೋವಷ್ಟು ಹೂವಾಗೈತೆ ನೋಡಿ. ಉದ್ದನೆ ಬದನೆಕಾಯಿ. ನಾವು ತುಂಬ ಸಲ ಕಿತ್ಕೊಂಡು ಹೋಗಿ ತಿಂದಿದ್ದೀವಿ, ತುಂಬ ರುಚಿಯಾಗಿರುತ್ತೆ. ವಾಂಗಿಬಾತ್ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಗಿಡ ಕೂಡ ಒಂದೇ ಗಿಡ, ಆದರೆ ತುಂಬ ಕಾಯಿ ಬಿಡುತ್ತೆ ನೋಡಿ. ಇದೇ ಗಿಡ ನಾನೇನು ತೋರಿಸಿದ್ನಲ್ಲ ಅದೇ. ಇಲ್ಲಿ ಒಲೆ ಹಾಕ್ಕೊಂಡವ್ರೆ ಅಡಿಕೆ ಎಲ್ಲ ಬೇಯಿಸೋಕ್ಕೆ, ಮತ್ತು 2 ಹಸು ಅವೆ. ಇದು ನೋಡಿ ಬೆಕ್ಕಿ ಮರಿ, ನಮ್ಮ ಅತ್ತೆ ಸಾಕಿರೋದು. ಇದು ಬೆಕ್ಕಿ ಮರಿ ಎಲ್ಲ ಬೆಕ್ಕು. ಕೊಬ್ಬರಿ ಎಲ್ಲ ಓಡಿಸಿದ್ರು, ಸುಲಿಸಿದ್ರು ಸಾರಿ. ಇದು ದನಿ ಮನೆ, ದನಗಳು ಕಟ್ಟಾಕೋಕ್ಕೆ ನೋಡಿ. ಬೆಕ್ಕಿಲ್ಲಿ ಬಂದೈತೆ. ಇಲ್ಲಿ ಎಲ್ಲ ಕಿತ್ಕೊಂಡು ಓಡಿಸ್ಕೊಂಡು ತಿನ್ನೋಕ್ಕೆ ನೋಡಿ. ಎಲ್ಲೋ ಕ್ಯಾಚ್ ಮಾಡ್ತಾ ಅನ್ಸುತ್ತೆ, ಓಡೋಗ್ಬಿಡ್ತು. ಇದು ನೋಡಿ ಹಸು. ಅವ್ರ ಮನೇಲಿ 2 ಹಸು ಎಷ್ಟು ಸಾಧು ಅವೆ ಅಂದರೆ ಯಾರನ್ನೂ ಕೂಡ ಏನು ಗುದ್ದೋದು ಆಗಲಿ ಏನೂ ಮಾಡಲ್ಲ, ಸಾಧುವಾಗಿ ನಿಂತಿರ್ತವೆ. ನಂಗೆ ತುಂಬ ಇಷ್ಟ ಆಗುತ್ತೆ ಅವು. ಮತ್ತು ಇವಳಿಗೆ ಪುಟ್ಟಮಲ್ಲಿ ನೋಡಿ, ಇವಳಿಗೊಂದು ವರ್ಷ ಆಗಿರ್ಬೇಕಷ್ಟೇ. ನನಗಂತೂ ಇವಳಂದ್ರೆ ತುಂಬ ಇಷ್ಟ. ಹೋದಾಗೆಲ್ಲ ಇವಳು ಮುದ್ದು ಮಾಡೋದೇ ಕೆಲಸ ನೋಡಿ. ಇಲ್ಲಿ ರಾಮಫಲ ಹಣ್ಣು ಕೀಳ್ತಾವ್ರೆ. ರಾಮಫಲ ಹಣ್ಣು ಹಾಗೆ 3 ರಾಮಫಲ ಹಣ್ಣು ಕಿತ್ತಿದ್ದೀವಿ ನೋಡಿ. ನಾನು 2 ಕಿತ್ತೆ, ಅಪ್ಪಾಜಿ 1 ಕೀಳ್ತು. ಅಜ್ಜಿ ನೋಡಿ ಇಲ್ಲಿ ಚೇರ್ ತಗೊಂಬಂದಿತ್ತು, ಅದ್ರ ಸಹಾಯದಿಂದ ಕಿತ್ವಿ. ಮತ್ತು ಮನೆ ಈ ಕಡೆ ಸೈಡಲ್ಲಿ ಒಂದು ಕಾಕಡ ಗಿಡ ಹಾಕೊಂಡವ್ರೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಉದ್ದ ಬಿಟ್ಟೈತೆ ಕಾಕಡ. ಮಗ್ಗು ತುಂಬ ಉದ್ದ.
ಇದು ಸಂಜೆ ಆಗಿರೋದ್ರಿಂದ ಕೇಳಲಿಲ್ಲ. ಮತ್ತು ಚೆಂಡು ಹೂವು ಎಲ್ಲ ಹೂವಿನ ಗಿಡಗಳೆಲ್ಲ ಹಾಕ್ಕೊಂಡಿದ್ದಾರೆ. ಇದು ರೋಡ್ ಸೈಡಲ್ಲೇ ಇರೋದ್ರಿಂದ ಇವರು ತುಳಸಿ ಗಿಡ ಎಲ್ಲ ಸೈಡಲ್ಲೇ ಹಾಕ್ಕೊಂಡವ್ರೆ. ನೋಡಿ ಚೆಂಡು ಹೂವು, ನೋಡಿ ತುಳಸಿ ಗಿಡ ಇಲ್ಲ ಹಾಕ್ಕೊಂಡಿದ್ದಾರೆ. ಮನೆ ಮುಂದೆನೂ ಒಂದು ಹಾಕ್ಕೊಂಡವ್ರೆ ಪರಂಗಿ ಹಣ್ಣು ನೋಡಿ. ಹಾಗೆ ಇವರು ತುಂಬ ಗಿಡಗಳನ್ನ ಹಾಕ್ಕೊಂಡವ್ರೆ. ಹಾಗೆ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದೆ ದೇವಸ್ಥಾನಕ್ಕೆ. ಅಜ್ಜಿ ಮನೆಯಿಂದ ಸ್ವಲ್ಪ ಕೆಳಗಡೆ ಬಂದರೆ ಈ ದೇವಸ್ಥಾನ ಸಿಗುತ್ತೆ. ಈ ದೇವಸ್ಥಾನದ ಹೆಸರು ಬಂದ್ಬಿಟ್ಟು ಶ್ರೀ ಬನಶಂಕರಿ ದೇವಿ. ನೋಡಿ ತುಂಬ ಚೆನ್ನಾಗಿದೆ ಈ ಕಡೆ ಜಾಗ ಎಲ್ಲ. ನೋಡಿ ಎಷ್ಟು ದೊಡ್ಡದಾಗಿದೆ. ಅಲ್ಲಿ ಮೆಟ್ಲು ಕಾಣ್ತಾ ಇದೆಯಲ್ಲ, ಅಲ್ಲಿ ನೀರಿದೆ, ಅಲ್ಲಿ ಗಂಗಮ್ಮನ ಮಾಡೋದು. ಇದು ನೋಡಿ ನಾಗರಕಲ್ಲು. ಹಾಗೆ ಇಲ್ಲಿ 2 ಬಸವಣ್ಣ ಕೂಡ ಇದೆ ಸಣ್ಣದಾಗಿ. ಅದು ಬಂದ್ಬಿಟ್ಟು ನೋಡಿ ಇವಾಗ ರೌಂಡ್ ಮಾಡ್ತಾ ಇದ್ದೀವಿ ದೇವಸ್ಥಾನ. ಇಲ್ಲಿ ದೇವಸ್ಥಾನ ಸುತ್ತಲೂ ದೇವಿಗಳನ್ನ ಇಟ್ಟಿದ್ದಾರೆ. 12 ದೇವ್ರನ್ನ ಇಟ್ಟಿದ್ದಾರೆ ನೋಡಿ. ನಾನು ಸ್ವಲ್ಪ ಮುಂದೆ ಬಂದುಬಿಟ್ಟಿದ್ದೆ. ಇನ್ನು ಮಿಕ್ಕಿದ್ದು ಒಂದು 4-5 ದೇವ್ರು ಹಿಡ್ದಿದ್ದೀನಿ ಅಷ್ಟೇ. ಮಧ್ಯ ಬಂದು ನೆನಪಿಸ್ಕೊಂಡೆ, ದೇವ್ರುಗಳು ಹಿಡಿಬೇಕಾಗಿತ್ತಲ್ವ ಅಂತ ಹೇಳ್ಬಿಟ್ಟು ಆವಾಗ ನೆನಪಿಸ್ಕೊಂಡು ದೇವ್ರು ಹಿಡ್ದಿದ್ದು. ನೋಡಿ ಅಲ್ಲೇ ಸಂಜೆ ಆಗಿರೋದ್ರಿಂದ ಲೈಟೆಲ್ಲ ಹಾಕಿದ್ರು. ಬನ್ನಿ ದೇವಸ್ಥಾನದೊಳಗಡೆ ಹೋಗಿ ದೇವ್ರ ದರ್ಶನ ಮಾಡೋಣ. ಇದು ತಾಯಿ ಬನಶಂಕರಿ ದೇವಿ. ಸೊ ಇದಿಷ್ಟು ಅಜ್ಜಿ ಮನೆಯ ಹೋಮ್ ಟೂರ್ ಆಗಿತ್ತು. ನಿಮಗೂ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ. ಮತ್ತು ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆಯಿತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.